ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ನಲ್ಮೆಯ ಸಹೋದರ ಸಹೋದರಿಯರೆಲ್ಲರಿಗೆ ಪ್ರೀತಿಪೂರ್ವಕವಾದಂಥ ನಮನಗಳನ್ನು ನಿಮಗೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ಶುಭವೂ ಕೃಪೆಯೂ ನಿಮ್ಮೆಲ್ಲರಿಗೂ ಇರಲಿ. ಈ ದಿನದ ವಾಕ್ಯದ ಧ್ಯಾನಕ್ಕೆಂದು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದು. ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದು. ಪ್ರಿಯರೇ, ನಮ್ಮ ಬದುಕಿನಲ್ಲಿ ಮನುಷ್ಯರಾಗಿರುವಂಥ ನಾವೆಲ್ಲರೂ ನಾವು ಅನೇಕ ವಿಷಯಗಳನ್ನು ಅರಿತಿದ್ದೇವೆ, ಕಲಿತುಕೊಂಡಿದ್ದೇವೆ. ಮಾನವರಾದ ನಮಗೆ ವೈವಿಧ್ಯಮಯವಾದಂಥ ಸ್ಥಾನಮಾನ, ಸ್ಥಿತಿಗತಿಗಳು ಸಮಾಜದಲ್ಲಿ ನಮಗೆ ದೊರೆತಿದೆ. ಹಾಗಾಗಿ ನಮಗಿರುವಂತಹ ಸ್ಥಿತಿಗತಿಗಳು, ಸ್ಥಾನಮಾನಗಳು, ಸಮಾಜದಲ್ಲಿ ನಮಗಿರುವಂತಹ ಎಲ್ಲ ಈ ಸಂಗತಿಗಳು ನಮ್ಮನ್ನು ಮುತ್ತಿಕೊಂಡು ಕ್ರಿಸ್ತನನ್ನು ಅಥವಾ ಯೇಸು ಕ್ರಿಸ್ತನನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಮಾನವ ಕಲ್ಪಿತವಾದಂತಹ ಅನೇಕ ವಿಷಯಗಳಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಅದನ್ನೇ ನಾವು ಮುಖ್ಯವಾದದ್ದು, ಯೋಗ್ಯವಾದದ್ದು ಎಂಬುದಾಗಿ ಎಣಿಸುತ್ತೇವೆ. ಆದರೆ ಇಂದು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲ 9 ವಚನಗಳಲ್ಲಿ ಪೌಲನ ಮಾತುಗಳು, ಪೌಲನ ಅನುಭವಾತ್ಮಕವಾದಂತಹ ಜೀವನ ಶೈಲಿ ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ನಿಜವಾದಂತಹ ಅತಿ ಶ್ರೇಷ್ಠವಾದದ್ದು ಜೀವಿತ ಎಂಬುದಾಗಿ ಆತನು ನಮಗೆ ತಿಳಿಸುವಾತನಾಗಿದ್ದಾನೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಮೊದಲ 9 ವಚನಗಳಲ್ಲಿ ಪೌಲನ ಅನುಭವದ ಮಾತು, ಆತನ ಜೀವಿತದ ಶೈಲಿ, ಜೀವನದ ಅನುಭವ ಏನೆಂಬುದನ್ನು ಇಲ್ಲಿ ನಮಗೆ ತಿಳಿಯಪಡಿಸ್ತಾನೆ ಪ್ರಿಯರೇ. ಹಾಗಾಗಿ 5ನೇ ವಚನದಿಂದ ನಾವು ಕೆಲವು ಸಂಗತಿಗಳನ್ನು ನಾವು ಗಮನಿಸುವುದಾದರೆ, ಅಂದಿನ ಕಾಲದಲ್ಲಿ ಸಂತ ಪೌಲನೂ ಮೇಧಾವಿ, ಜ್ಞಾನಿ ಮತ್ತು ಆತನು ತತ್ವಶಾಸ್ತ್ರಿಯೂ ಸಹ ಆಗಿದ್ದ. ಇಷ್ಟು ಮಾತ್ರವಲ್ಲದೆ ಸಮಾಜದಲ್ಲಿ ಇಂತಹ ಸ್ಥಿತಿಗತಿಗಳು, ಸ್ಥಾನಮಾನವನ್ನು ಹೊಂದಿದಂಥ ಪೌಲನು ಧಾರ್ಮಿಕವಾಗಿಯೂ ಸಹ ಮತಾಸಕ್ತಿಯಲ್ಲಿ, ಮತದಲ್ಲಿ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ದೇವರಿಗೆ ಕೊಡತಕ್ಕಂತಹ ಆ ಭಯಭಕ್ತಿಯ ಜೀವಿತದಲ್ಲಿಯೂ ಸಹ ಶ್ರೇಷ್ಠವಾದಂಥ ಜೀವಿತವನ್ನೇ ಜೀವಿಸ್ತಿದ್ದ. ಆದರೆ ಒಂದು ದಿನ ಪೌಲನು ಹೇಳುವಂತಹ ಮಾತನ್ನು ನಾವು ಇಂದು ನಮ್ಮ ಬದುಕಿನಲ್ಲಿ ಅದರಂತೆಯೇ ಅಳವಡಿಸಿಕೊಂಡವರಾಗಿ ಜೀವಿಸುವಂಥದ್ದು ನಾವು ಈ ದಿನ ಈ ವಾಕ್ಯದ ಧ್ಯಾನದಲ್ಲಿ ಕಲಿಯತಕ್ಕಂಥವುಗಳಾಗಿವೆ. ಹಾಗಾಗಿ 5ನೇ ವಚನದಿಂದ ಗಮನಿಸುವಾಗ ಪೌಲನು ಹೇಳ್ತಾನೆ, ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು ಎಂಬುದಾಗಿ. ಯಹೂದ್ಯರ ಪದ್ಧತಿಯ ಪ್ರಕಾರ ಯಹೂದ್ಯರು ಸುನ್ನತಿ ಮಾಡಿಸುತ್ತಿರುವಾಗ 8ನೆಯ ದಿನದಲ್ಲಿ ತಮ್ಮ ಮಗುವಿಗೆ ಸುನ್ನತಿಯನ್ನು ಮಾಡಿಸ್ತಾರೆ. ಇದನ್ನು ಸಹ ಪೌಲನು ತಾನು ಅನುಭವಿಸಿದಂತಹ ಸುನ್ನತಿಯನ್ನು ಚಿಕ್ಕ ಪ್ರಾಯದವನಾಗಿ ಮಗುವಾಗಿದ್ದಾಗ ಸಂತ ಪೌಲನ ತಂದೆ ತಾಯಿಗಳು 8ನೇ ದಿವಸದಲ್ಲಿ ಆತನಿಗೆ ಸುನ್ನತಿಯನ್ನು ಮಾಡಿಸಿದ್ದಾರೆ ಎಂಬುದಾಗಿ ಹೇಳ್ತಾನೆ. ನಾನು ಇಸ್ರಾಯೇಲ್ ವಂಶದವನು ಎಂಬುದಾಗಿ, ಆರಿಸಿಕೊಂಡಂಥ ಇಸ್ರಾಯೇಲ್ ಜನಾಂಗಕ್ಕೆ ದೇವರಾದುಕೊಂಡಂತಹ ದೇವ ಜನರಾಗಿರುವಂತಹ ಆ ವಂಶಕ್ಕೆ ನಾನು ಸೇರಿದವನು ಎಂಬುದಾಗಿ ಹೆಮ್ಮೆಯಿಂದ ಇದನ್ನು ಹೇಳಿಕೊಳ್ಳುತ್ತಾನೆ. ಬೆನ್ಯಾಮಿನ್ ಕುಲದವನು, ತನ್ನ ಕುಲ ಯಾವುದು ಎಂಬುದಾಗಿ ಹೇಳುವಾಗ ಬೆನ್ಯಾಮಿನ್ ಕುಲ ಎಂಬುದಾಗಿಯೂ ಸಹ ಹೇಳುತ್ತಾನೆ. ಕುಲದಲ್ಲಿಯೂ ಸಹ ಎಂತಹ ಕುಲ ಎಂಬುದಾಗಿ ತನ್ನ ಆ ಲೌಕಿಕವಾದಂಥ ಶ್ರೇಷ್ಠತೆಯ ವಿಷಯದಲ್ಲಿಯೂ ಸಹ ಇಲ್ಲಿ ಹೇಳಿದ್ದಾನೆ. ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು ಎಂಬುದಾಗಿ, ಯಾವ ರೀತಿಯಲ್ಲಿಯೂ ಸಹ ಬೇರೊಂದು ಧರ್ಮಕ್ಕೆ, ಬೇರೊಂದು ಮತಕ್ಕೆ ಅಥವಾ ವಿಶ್ವಾಸಕ್ಕೆ ಸೇರದೆ ಇಬ್ರಿಯರಿಂದಲೇ ನಾನು ಹುಟ್ಟಿದ್ದೇನೆ ಎನ್ನುವಂಥದ್ದ ಆ ಒಂದು ವಿಷಯವನ್ನು ಇಲ್ಲಿ ಉದ್ಘಾಟಿಸಿ ಆತನು ಹೇಳ್ತಾನೆ. ಬಹಳಷ್ಟು ಒತ್ತಿ ಹೇಳುವಾತನಾಗಿದ್ದಾನೆ. ನೇಮನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು ಎಂಬುದಾಗಿ. ಫರಿಸಾಯರು ಬಹಳಷ್ಟು ಕಟ್ಟುನಿಟ್ಟು, ಬಹಳಷ್ಟು ಶಿಸ್ತು ಕ್ರಮದಿಂದ ಬದುಕುತ್ತಿದ್ದವರು ಮತ್ತು ಫರಿಸಾಯರಲ್ಲಿ ದೇವರ ಮೇಲಿನ ನಂಬಿಕೆ ಮತ್ತು ಅವರ ಆಚಾರ ವಿಚಾರಗಳು, ಪದ್ಧತಿಗಳೆಲ್ಲವೂ ಸಹ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಜೀವಿಸುತ್ತಿರುವವರು. ಆ ಫರಿಸಾಯಕ್ಕೆ ಸೇರಿದವನು ನಾನು ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು ಎಂಬುದಾಗಿ.
ಒಂದು ಸಮಯದಲ್ಲಿ ಆತನು ಜನರನ್ನು ಬೇಡಿ ಹಾಕಿಸಿ, ಆ ಬೇಡಿ ಹಾಕಿಸುವುದರ ಮೂಲಕವಾಗಿ ಶಿಕ್ಷೆಗೆ ಒಳಪಡಿಸುತ್ತಿದ್ದಂತಹ, ಸೆರೆಮನೆಗೆ ಕರೆದೊಯ್ಯುತ್ತಿದ್ದಂತಹ ವ್ಯಕ್ತಿ ಈ ಸಂತ ಪೌಲನಾಗಿದೆ. ಯಾಕಂದರೆ ದೇವರ ಮೇಲಿನ ಅಭಿಮಾನ, ದೇವರ ಮೇಲಿನ ಭಯಭಕ್ತಿ, ದೇವರ ಮೇಲಿನ ಆ ನಂಬಿಕೆ, ವಿಶ್ವಾಸದ ಜೀವಿತ ಅವನಿಗೆ ಆಳವಾದದ್ದರಿಂದ ಕ್ರಿಸ್ತ ಯೇಸುವನ್ನು ಅರಿಯುವುದಕ್ಕಿಂತ ಮುಂಚಿತವಾಗಿ ಹೀಗೆ ಕ್ರಿಸ್ತನನ್ನು ಆರಾಧಿಸುವವರನ್ನು, ಯೇಸುವನ್ನು ಆರಾಧಿಸುತ್ತಿದ್ದಂತಹ, ಯೇಸುವನ್ನು ಹಿಂಬಾಲಿಸುತ್ತಿದ್ದವರಿಗೆ ಸೆರೆಮನೆಗೆ ಕರೆಕೊಂಡು ಹೋಗುತ್ತಿದ್ದವನು ಎಂಬುದಾಗಿ ಇಲ್ಲಿ ಬಹಳಷ್ಟು ಜೋರಾಗಿ ಹೇಳ್ತಾನೆ. ಇಷ್ಟೆಲ್ಲ ಸಂಗತಿಗಳನ್ನು ಹೇಳಿದ ನಂತರವೂ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಧರ್ಮಶಾಸ್ತ್ರದಲ್ಲಿರುವಂಥ ನೀತಿಯನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುತ್ತಿದ್ದಂತಹ ವ್ಯಕ್ತಿ ಸಂತ ಪೌಲನಾಗಿದ್ದ ಎಂಬುದಾಗಿ ಇಲ್ಲಿ ಬರೆಯುತ್ತಾನೆ. ಹಾಗಾಗಿ ಆತನು ಯಾವ ದೋಷ ಮಾಡಿಲ್ಲ, ಯಾವ ತಪ್ಪು ಅಪರಾಧಗಳನ್ನು ಮಾಡಿಲ್ಲ, ಮತ್ತು ಮುಖ್ಯವಾಗಿ ಧರ್ಮಶಾಸ್ತ್ರಗಳ ನಿಯಮ, ಧರ್ಮಶಾಸ್ತ್ರಾಧೀನ ಸ್ವಭಾವಕ್ಕೆ ತಕ್ಕಂತೆ ಬದುಕಿದವನು ಮತ್ತು ಎಲ್ಲ ಧರ್ಮ ವಿಧಿಗಳನ್ನು, ಆಜ್ಞೆಗಳನ್ನು, ಬೋಧನೆಗಳನ್ನು ಕೈಕೊಂಡು ನಡೆದವನು. ಎಲ್ಲ ರೀತಿಯಲ್ಲೂ ಸಹ ಆತನು ಪ್ರವೀಣನು, ಜ್ಞಾನಿಯು, ತತ್ವಶಾಸ್ತ್ರಿಯು, ನೈಪುಣ್ಯತೆಯನ್ನು ಹೊಂದಿದವನು ಎಂಬುದಾಗಿ ಧಾರ್ಮಿಕ ವಲಯದಲ್ಲಿಯೂ ಇಂತಹ ಹೊಗಳಿಕೊಳ್ಳುವುದಕ್ಕೆ ಮತ್ತು ಇಂತಹ ಶ್ರೇಷ್ಠತೆಯ ಜೀವಿತವನ್ನು, ಅತ್ಯುನ್ನತವಾದಂಥ ಜೀವಿತವನ್ನು ನಾನು ಜೀವಿಸುತ್ತಿದ್ದೇನು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಇಲ್ಲಿ ಸಂತ ಪೌಲನಿಗೆ ಬಹಳಷ್ಟು ಸುಲಭಕರವಾದಂತಹ ವಿಷಯವಿದೆ. ಆದರೆ ಇಲ್ಲಿ 7 ಮತ್ತು 8ನೇ ವಚನದಲ್ಲಿ ಹೇಳ್ತಾನೆ, ಆದರೆ ನನಗೆ ಲಾಭವಾಗಿದ್ದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಈ ಲೌಕಿಕ ಮತ್ತು ಪ್ರಾಪಂಚಿಕವಾದಂಥ ಜೀವಿತದಲ್ಲಿ ಇವೆಲ್ಲವುಗಳು ಲಾಭವಾಗಿರುವಂಥವುಗಳೇ, ನಮಗೆ ಅನುಕೂಲಕರವಾಗಿರುವಂಥವುಗಳೇ. ಆದರೆ ಇವೆಲ್ಲವುಗಳನ್ನು ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಷ್ಟವೆಂದೆಣಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಲೋಕದಲ್ಲಿ, ಪ್ರಪಂಚದಲ್ಲಿ ಸಂತ ಪೌಲನು ಜ್ಞಾನವನ್ನು ಸಂಪಾದಿಸಿಕೊಂಡು, ಪಾಂಡಿತ್ಯವನ್ನು ಪಡೆದು, ತತ್ವಶಾಸ್ತ್ರದಲ್ಲಿ ನಿಪುಣತೆಯನ್ನು ಹೊಂದಿ, ಮತಾಸಕ್ತಿಯಲ್ಲಿ ಫರಿಸಾಯನಾಗಿ, ಇಸ್ರಾಯೇಲ್ ವಂಶಕ್ಕೆ ಸೇರಿದವನಾಗಿ, ಇನ್ನಿತರ ಎಲ್ಲ 5ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸುವಾಗ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ನಾವು ಲಾಭವಾಗಿರುವಂಥವುಗಳು ಮತ್ತು ನಮಗೆ ಉಪಯುಕ್ತಕರವಾಗಿವೆ ಮತ್ತು ನಾವು ಶ್ರೇಷ್ಠತೆಯ ಮತ್ತು ಅತ್ಯುನ್ನತವಾದಂಥ ಜೀವಿತವನ್ನು ಜೀವಿಸುವುದಕ್ಕೆ ಇದು ಸಾಧ್ಯ ಎಂಬುದಾಗಿ ಯಾವ ಮನುಷ್ಯರು ಯಾವ ರೀತಿಯಲ್ಲಿ ತಮ್ಮ ತಮ್ಮ ಸ್ಥಿತಿಗತಿಗಳನ್ನು, ಸ್ಥಾನಮಾನಗಳನ್ನು ಹೊಂದಿ ತಮಗಿರುವಂತಹ ಜೀವನದ ಅನುಕೂಲತೆಗಳು ಧಾರ್ಮಿಕ ವಲಯದಲ್ಲಿ ಮತ್ತು ಪ್ರಾಪಂಚಿಕವಾದಂಥ ರೀತಿಯಲ್ಲಿ ಇವೆಲ್ಲವುಗಳು ನಮಗೆ ಸೂಕ್ತವಾದದ್ದು, ಯೋಗ್ಯವಾದದ್ದು, ಮಾನ್ಯವಾದದ್ದು ಎಂಬುದಾಗಿ ಎಣಿಸ್ತಾರೋ, ಇಲ್ಲಿ ಸಂತ ಪೌಲನು ಹೇಳ್ತಾನೆ, ಅವೆಲ್ಲವುಗಳು ಯೇಸು ಕ್ರಿಸ್ತನ ನಿಮಿತ್ತ ನಷ್ಟ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸ್ತೇನೆ ಎಂಬುದಾಗಿ ಇಲ್ಲಿ ಹೇಳ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನಿಗೆ ಇವು ಯಾವುವೂ ಸಹ, ಅಂದರೆ 5ನೇ ವಚನದಿಂದ 6ನೇ ವಚನದಲ್ಲಿರುವಂತಹ ಸಂಗತಿಗಳು, ಪ್ರಪಂಚದಲ್ಲಿ, ಲೋಕದಲ್ಲಿರುವಂಥ ಯಾವುದೇ ವಿಷಯಗಳು ಸರಿಸಾಟಿ ಇಲ್ಲ. ದೇವರ ಜ್ಞಾನ, ದೇವರ ಶಕ್ತಿ, ದೇವರು ಬಯಸುವಂತಹ ತನ್ನ ಮಗನಾದಂಥ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವಂಥದ್ದು, ಯೇಸು ಕ್ರಿಸ್ತನನ್ನೇ ನಾವು ಸೇವಿಸುವಂಥದ್ದು, ಯೇಸು ಸ್ವಾಮಿಯನ್ನು ನಾವು ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಸೇವಿಸುವಂಥದ್ದು, ಅರಿಯುವಂಥದ್ದು, ಆತನನ್ನು ಅರಿಯುವಂಥದ್ದನ್ನು ನಮ್ಮ ದೈನಂದಿನ ಬಾಳ್ವೆಯಲ್ಲಿ ಜೀವಿಸತಕ್ಕಂಥದ್ದು ಮತ್ತು ಅದನ್ನೇ ಅಳವಡಿಸಿಕೊಂಡು ಪರಿಪಾಲಿಸುವಂಥದ್ದೇ ಅತಿ ಶ್ರೇಷ್ಠವಾದಂತಹ ಜೀವಿತ ಎಂಬುದಾಗಿ ಇಲ್ಲಿ ಸಂತ ಪೌಲನು ಹೇಳುತ್ತಾನೆ. ಸಂತ ಪೌಲನೇ ಕೊರಿಂಥದ 1ನೇ ಪತ್ರ 2ನೇ ಅಧ್ಯಾಯದ 4-5 ವಚನಗಳಲ್ಲಿ, ಕೊರಿಂಥದ 1ನೇ ಪತ್ರ 2ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೇಳ್ತಾನೆ, ನಿಮ್ಮ ನಂಬಿಕೆಯು ಮಾನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿ, ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು ಎಂಬುದಾಗಿ ಬರೆಯುತ್ತಾನೆ. ಸಂತ ಪೌಲನು ನೋಡಿ ಯಾವ ರೀತಿಯಲ್ಲಿ ತನ್ನ ಅನುಭವವನ್ನು, ತನ್ನ ಜೀವಿತವನ್ನು ಇಲ್ಲಿ ವರ್ಣಿಸ್ತಿದ್ದಾನೆಂದರೆ, ಆತನಿಗೆ ತತ್ವಜ್ಞಾನವಿದೆ, ಇನ್ನಿತರ ಸಾಮಾನ್ಯ ಜ್ಞಾನವಿದೆ, ಮೇಧಾವಿ, ಜ್ಞಾನಿ, ಶ್ರೇಷ್ಠವಾದಂಥ ಸ್ಥಾನವನ್ನು, ರೋಮ್ ಸರ್ಕಾರದ ಹಕ್ಕುದಾರನೂ ಆಗಿರುವಂತಹ ಈತನನ್ನು ಯಾವ ರೀತಿಯಲ್ಲಿಯೂ ಸಹ ತನ್ನ ವಿಷಯದಲ್ಲಿ ಹೊಗಳಿಕೊಳ್ಳಬಹುದಾಗಿತ್ತು,
ಯಾವ ರೀತಿಯಲ್ಲೂ ಸಹ ತನ್ನ ವಿಷಯದಲ್ಲಿ ಪ್ರಶಂಸೆಯನ್ನು, ಶ್ಲಾಘನೆಯನ್ನು ತನಗೆ ಬೇಕಾದಂಥ ರೀತಿಯಲ್ಲಿ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಸಂತ ಪೌಲನು ಹೇಳ್ತಾನೆ, ತನ್ನ ಪ್ರಸಂಗದಲ್ಲಿಯೂ ತನ್ನ ಬೋಧನೆಗಳಲ್ಲಿಯೂ ದೇವರ ಶಕ್ತಿಯನ್ನು ಆತನು ಆಧಾರ ಮಾಡಿಕೊಂಡಿದ್ದು, ದೇವರ ಶಕ್ತಿಯ ಆಧಾರದ ಮೇರೆಗೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವಂಥ ವಾಕ್ಯಗಳನ್ನೇ ಪ್ರಯೋಗಿಸ್ತಾನಂತೆ. ಯಾವ ರೀತಿಯಲ್ಲೂ ಸಹ ತನ್ನ ಜ್ಞಾನ, ತನ್ನ ವಿವೇಕ, ತನ್ನ ತಿಳುವಳಿಕೆ, ತನಗಿರುವಂತಹ ಸ್ಥಾನಮಾನ ಅಧಿಕಾರದ ವಿಷಯದಲ್ಲಿ, ತನಗಿರುವಂತಹ ಸ್ಥಿತಿಗತಿಗಳ ವಿಷಯದಲ್ಲಿ ಜಂಬ ಪಡದೆ, ಅಹಂಭಾವ ಪಟ್ಟುಕೊಳ್ಳದೆ, ಗರ್ವವನ್ನು ಪಡೆದೆ, ಆತನು ದೇವರ ಶಕ್ತಿಯನ್ನು, ಯೇಸು ಕ್ರಿಸ್ತನನ್ನು ಅರಿಯುವಂಥದ್ದೇ ನಿಜವಾದ ಶ್ರೇಷ್ಠವಾದಂಥ ಜೀವಿತ, ಅದಕ್ಕನುಸಾರವಾಗಿ ಬದುಕುವಂಥದ್ದೇ ಯೋಗ್ಯವಾದಂಥ ಜೀವಿತ ಎಂಬುದಾಗಿ ಇಲ್ಲಿ ನಮಗೆ ತಿಳಿಯಪಡಿಸ್ತಾ ಇದ್ದಾನೆ. ಪ್ರಿಯರೇ, ಜ್ಞಾನೋಕ್ತಿಗಳ ಗ್ರಂಥ 5ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 5ನೇ ಅಧ್ಯಾಯ 16 ಮತ್ತು 17ನೇ ವಚನ. 16 ಮತ್ತು 17ನೇ ವಚನದಲ್ಲಿ ಗಮನಿಸುವುದಾದರೆ, ಯೆಹೋವನು ಹಗೆ ಮಾಡುವ ವಸ್ತುಗಳು 6 ಇವೆ. ಹೌದು, 7 ಆತನಿಗೆ ಅಸಹ್ಯಗಳಾಗಿ ತೋರುತ್ತವೆ. ಯಾವವೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ ಕೈ, ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ, ಕೇಡು ಮಾಡಲು ತ್ವರೆಪಡುವ ಕಾಲು, ಅಸತ್ಯವಾಡುವ ಸುಳ್ಳು ಸಾಕ್ಷಿ, ಒಡ ಹುಟ್ಟಿದವರಲ್ಲಿ ಜಗಳಗಳನ್ನು ಬಿತ್ತುವವನು ಈ 7 ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ನಮ್ಮ ಬದುಕಿನಲ್ಲಿ ಕ್ರಿಸ್ತ ಯೇಸುವನ್ನು ಅರಿತುಕೊಂಡಿದ್ದಾದರೆ, ಕ್ರಿಸ್ತ ಯೇಸುವನ್ನು ಅರಿತುಕೊಂಡ ಹಾಗೆ ನಮ್ಮ ಬದುಕಿನಲ್ಲಿ ಆ ಕ್ರಿಸ್ತ ಯೇಸುವು ಮತ್ತು ಯೇಸು ಸ್ವಾಮಿ ಬಯಸುವಂತಹ ರೀತಿ ನೀತಿಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅದನ್ನು ಅಳವಡಿಸಿಕೊಂಡು ಅಭ್ಯಾಸ ಮಾಡಿಕೊಂಡು ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ನಾವು ಜೀವಿಸಿ ಕ್ರಿಸ್ತನ ನಾಮಕ್ಕೆ ಮಹಿಮೆಯನ್ನು, ಕೊಂಡಾಟವನ್ನು ತರಬೇಕೇ ವಿನಃ ನಮಗೆ ಪ್ರಶಂಸೆ ಬರಬೇಕು, ನನಗೆ ಶ್ಲಾಘನೆ ಬರಬೇಕು, ನನಗೆ ಹೊಗಳಿಕೆ ಬರಬೇಕು ಎನ್ನುವಂಥ ಅಹಂಭಾವ, ಗರ್ವ, ಇಲ್ಲವೇ ಹೆಮ್ಮೆ ಪಟ್ಟುಕೊಳ್ಳುವಂತಹ ನಮ್ಮ ಸ್ವಾರ್ಥದ ಬದುಕನ್ನು ನಾವು ತ್ಯಜಿಸಬೇಕು. ಯಾಕಂದರೆ ಯೇಸುವನ್ನು ಅರಿತುಕೊಂಡ ಮೇಲೆ ಯೇಸುವಿನ ನಾಮಕ್ಕೆ ಘನವು, ಮಾನವು, ಮಹಿಮೆಯನ್ನು ತರಬೇಕೆ ವಿನಃ ಅದು ನಮಗೆ ಘನಮಾನ ಮಹಿಮೆಯನ್ನು ತರುವಂಥದ್ದಕ್ಕೆ ಸಾಧ್ಯವಾಗಿರಬಾರದು. ಹಾಗೆಯೇ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 13ನೇ ವಚನದಲ್ಲಿ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 13ನೇ ವಚನದಲ್ಲಿ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತೇನೆ ಎಂಬುದಾಗಿ ಹೇಳ್ತದೆ. ದೇವರ ವಾಕ್ಯಭಾಗ ನಮಗೆ ಸ್ಪಷ್ಟವಾಗಿ ತಿಳಿಸುವಂತಹ ಸಂಗತಿಗಳು ಇವೆ ಪ್ರಿಯರೇ. ಯಾಕಂದರೆ ಕ್ರಿಸ್ತ ಯೇಸುವನ್ನು ನಾವು ಅರಿತುಕೊಂಡಿದ್ದೇವೆ ಎಂಬುದಾಗಿ ಕೇವಲ ಬಾಯ ಮಾತಿನಿಂದ ನಾವು ಹೇಳುವಂಥದ್ದಲ್ಲ, ನಾವು ನಮ್ಮ ಬದುಕಿನಲ್ಲಿ ತೋರಿಸಲ್ಪಡಬೇಕು. ನಾವು ಬದುಕಿ ಜೀವಿಸಬೇಕು. ಬದುಕಿ ಇತರರನ್ನು ಸಹ ಇಂತಹ ಬದುಕಿನಲ್ಲಿ ಜೀವಿಸುವುದಕ್ಕೆ ಪ್ರೋತ್ಸಾಹ ಕೊಡುವಂತಹ ಸದ್ಭಕ್ತರ ಜೀವಿತವನ್ನು ನಾವು ಮಾಡಬೇಕಾಗ್ತದೆ. ವೈಯಕ್ತಿಕ ಪ್ರಶಂಸೆ, ಶ್ಲಾಘನೆ, ಹೊಗಳಿಕೆ ಮತ್ತು ಅನೇಕ ರೀತಿಯಾದಂತಹ ನಮ್ಮ ಜೀವಿತದಲ್ಲಿ ನಮ್ಮ ಜ್ಞಾನ, ತಿಳುವಳಿಕೆ, ಉದ್ಯೋಗ, ನಮಗಿರುವಂತಹ ವರತಲಾಂತುಗಳು, ನಮಗಿರುವಂತಹ ಪ್ರಾಪಂಚಿಕವಾದಂಥ, ಲೌಕಿಕವಾದಂಥ ಜೀವಿತದಲ್ಲಿರುವ ಶ್ರೇಷ್ಠತೆ, ಸ್ಥಿತಿಗತಿಗಳು, ಸ್ಥಾನಮಾನಗಳು, ಇವುಗಳಲ್ಲಿ ನಾವು ಹೆಗ್ಗಳಿಕೆ ಅಥವಾ ಪ್ರಾಶಂಸತೆ ಮತ್ತು ಹೊಗಳಿಕೆಯನ್ನು ಬಯಸುವಂಥದ್ದನ್ನು ಬಿಟ್ಟು, ಮಾನ ಸನ್ಮಾನಗಳನ್ನು ಬಯಸುವಂಥದ್ದನ್ನು ಬಿಟ್ಟು, ನಮಗೆ ಕ್ರಿಸ್ತನಿದ್ದಾನೆ, ಯೇಸುವೇ ನಮ್ಮ ಕರ್ತನೂ ನಮ್ಮ ಜೀವದಾಯಕನೂ ಜೀವಸ್ವರೂಪನಾದ ದೇವರು ನಮ್ಮ ಪಾಲಿಗಿದ್ದಾನೆ ಎನ್ನುವಂತಹ ಆ ಭರವಸೆ, ನಿರೀಕ್ಷೆಯ ಜೀವಿತ ಯಾವಾಗಲೂ ನಮಗಿದ್ದು, ದೇವರ ಶಕ್ತಿಯಲ್ಲಿ ನಾವು ಆತುಕೊಂಡು ಇಹಲೋಕದಲ್ಲಿರುವಂಥ ಎಲ್ಲ ಸ್ವಾರ್ಥತೆ, ಸ್ವಾರ್ಥಪರ ಜೀವಿತ, ಸ್ವಾರ್ಥಕ್ಕಾಗಿ ನಾವು ಮಾಡುವಂತಹ ಅನೇಕ ಜೀವನ ಶೈಲಿ, ಜೀವನದ ಕೃತ್ಯಗಳು, ನಮ್ಮ ಬದುಕಿನಲ್ಲಿರುವಂತಹ ಇಂತಹ ಜೀವನವನ್ನು ಆಧಾರ ಮಾಡಿಕೊಂಡು ನಾವು ಅನೇಕ ಗುರಿಗಳನ್ನು ನಾವು ನಮ್ಮ ಬದುಕಿನಲ್ಲಿ ಇಟ್ಟುಕೊಂಡಿರ್ತೇವೆ. ಆದರೆ ಇವು ಯಾವುವೂ ಸಹ ಶ್ರೇಷ್ಠವಾದದ್ದಲ್ಲ, ಇವು ಯಾವುವೂ ಸಹ ಲಾಭವಾದವುಗಳಲ್ಲಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪೌಲನು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ನಾವು ಯಾವ ವಂಶಕ್ಕಾದರೂ ಸೇರಿರಲಿ, ಯಾವ ಮತಕ್ಕಾದರೂ ಸೇರಿರಲಿ, ಯಾವ ಸ್ಥಿತಿಗತಿಗಳು, ಸ್ಥಾನಮಾನಗಳಾಗಿ ಸೇರಿದವುಗಳಾಗಿರಲಿ, ನಮಗಿರುವಂಥ ಅಹಂಭಾವ, ಗರ್ವ ಮತ್ತು ನಮಗಿರುವಂಥ ಅನೇಕ ಈ ಲೌಕಿಕವಾದಂಥ, ಪ್ರಾಪಂಚಿಕವಾದಂತಹ ಸಂಗತಿಗಳು ನಮ್ಮನ್ನು ಮುತ್ತಿಕೊಂಡು ಬಹಳಷ್ಟು ನಮ್ಮನ್ನು ಕಾಡುತ್ತಲಿವೆ. ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ನೈಜತೆಯಲ್ಲಿ, ಕ್ರಿಸ್ತನೊಂದಿಗೆ ನಾವು ಪ್ರಯಾಣ ಮಾಡುವುದಕ್ಕೂ ಜೀವಿಸುವುದಕ್ಕೂ ಅನೇಕ ರೀತಿಯಲ್ಲಿ ನಮಗೆ ಕಷ್ಟಕರವಾದಂತಹ
ಶೋಧನೆಯನ್ನೊಡ್ಡುವಂತಹ ಸಂಗತಿಗಳು ನಮಗೆ ಎದುರಾಗುವಂಥವುಗಳಾಗಿವೆ. ಇಂತಹ ಸ್ಥಿತಿಗತಿಗಳಲ್ಲಿ ನಮಗೆ ಈ ದಿನದ ಈ ವಾಕ್ಯ ಪರಿಚಯದ ಉತ್ತಮವಾದಂತಹ ಪಾಠವನ್ನು, ನಮ್ಮ ಜೀವನ ಶೈಲಿಯನ್ನು, ನಮ್ಮ ಜೀವನವನ್ನೇ ಬದಲಾಯಿಸುವಂತಹ ಸ್ಥಿತಿಗತಿಗಳನ್ನು ನಮಗೆ ಕಲಿಸಿಕೊಡುತ್ತದೆ. ಹಾಗಾಗಿ ಇದನ್ನು ನಾವು ಕಲಿತುಕೊಂಡು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವಿಸುವಂಥದ್ದು ಬಹಳ ಅತ್ಯುತ್ತಮವಾದದ್ದು, ಶ್ರೇಷ್ಠವಾದದ್ದು ಪ್ರಿಯರೇ. ಕ್ರಿಸ್ತನನ್ನು ಅರಿತುಕೊಳ್ಳುವಂತಹ ಪ್ರಯತ್ನ ದಿನೇ ದಿನೇ ನಾವು ಮಾಡುತ್ತಲಿದ್ದೇವೆ. ಆದರೆ ದಿನೇ ದಿನೇ ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನನ್ನೇ ಅರಿತುಕೊಂಡು ನಾವು ಸರಿಯಾದ ರೀತಿಯಲ್ಲಿ ಸಾಕ್ಷಿಯಾಗಿ ಬದುಕದೆ ಹೋದರೆ ಅದು ನಮ್ಮ ಬದುಕಿಗೆ ಸಾರ್ಥಕವಾಗಿ, ಆಶೀರ್ವಾದದಾಯಕವಾಗಿ, ಉಪಯುಕ್ತಕರವಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಹೊಗಳಿಕೊಳ್ಳುವವನು ಕ್ರಿಸ್ತನಲ್ಲಿಯೇ ಹೊಗಳಿಕೊಳ್ಳಲಿ, ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬುದಾಗಿ ಪೌಲನೇ ನಮಗೆ ಬರೆಯುತ್ತಿದ್ದಾನೆ. ಹಾಗಾದರೆ ಹೊಗಳಿಕೊಳ್ಳುವಂತಹ ವಿಷಯಗಳು ನಮಗೇನಾದರೂ ಇದ್ದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಹೊಗಳಿಕೊಳ್ಳೋಣ. ನಮ್ಮನ್ನು ನಾವೇ ಹೊಗಳಿಕೊಂಡ್ರೆ ನಾವು ಎಂಥವರು, ನಮ್ಮ ಸ್ಥಿತಿಗತಿ ಎಂಥದ್ದು, ನಾವು ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ಅಥವಾ ನಾವು ಕೆಲಸ ಮಾಡುವಂಥ ಕ್ಷೇತ್ರದಲ್ಲಿ, ನಾವು ಜೀವಿಸುತ್ತಿರತಕ್ಕಂಥ ಸ್ಥಳದಲ್ಲಿ ಎಂತಹ ದೊಡ್ಡ ಮನುಷ್ಯರು ಘನತೆಗೆ, ಗೌರವಕ್ಕೆ, ದೊಡ್ಡಸ್ತಿಕೆಗೆ ಪಾತ್ರರಾಗಿದ್ದೇವೆ ಎಂಬುದನ್ನು ನಾವು ಹೇಳಬಾರದು. ಯಾಕಂದರೆ ಜ್ಞಾನೋಕ್ತಿಗಳ ಗ್ರಂಥ 27ನೇ ಅಧ್ಯಾಯ 2ನೇ ವಚನ ಹೇಳ್ತದೆ. ಜ್ಞಾನೋಕ್ತಿ 27 2ನೇ, ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ, ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಾವು ಯಾರೆಂಬುದಾಗಿ ನಮ್ಮನ್ನು ನಾವೇ ಹೊಗಳಿಕೊಳ್ಳುವಂಥದ್ದು ಸೂಕ್ತವಲ್ಲ, ಸರಿಯಲ್ಲ. ಮತ್ತೊಬ್ಬರು ನಮ್ಮನ್ನು ಹೊಗಳಿದರೆ ಹೊಗಳಲಿ. ಈ ದಿನ ಒಬ್ಬರು ಹೊಗಳಬಹುದು, ಮತ್ತೊಂದು ದಿನ ನಮ್ಮನ್ನು ತೆಗಳಬಹುದು. ಆದರೆ ಯೇಸುಸ್ವಾಮಿ ಯಾವತ್ತೂ ನಿನ್ನೆ ಇದ್ದ ಹಾಗೆ ಈ ಹೊತ್ತು ಎಂದೆಂದಿಗೂ ನಿರಂತರವೂ ಆತನು ಒಂದೇ ಭಾವನೆಯುಳ್ಳವನಾಗಿರ್ತಾನೆ, ಒಂದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಜೀವಿಸುವ ಆತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಾವು ನಮ್ಮ ಬದುಕನ್ನು ಬದಲಾಯಿಸಿ ಸರಿಪಡಿಸಿ ಮಾನವರ ಎಲ್ಲ ಥರನಾದಂತಹ ಆಲೋಚನೆಗಳಿಗೆ, ಮಾನವರ ಸಹಜ ಗುಣವಾಗಿರುವಂತಹ ನಮ್ಮನ್ನು ನಾವೇ ಹೊಗಳಿಕೊಂಡು ಪ್ರಶಂಸೆಗೆ, ಶ್ಲಾಘನೆಗೆ ತುತ್ತಾಗಿ ನಮ್ಮಲ್ಲಿರುವಂಥ ಹಣ, ಅಧಿಕಾರ, ಸ್ಥಾನಮಾನ, ವರತಲಾಂತುಗಳು ಇವುಗಳ ವಿಷಯದಲ್ಲಿ ಇವೇ ನಮಗೆ ಶ್ರೇಷ್ಠವಾದಂಥ, ಅತ್ಯುನ್ನತವಾದಂಥ ಜೀವಿತ, ನನಗೆ ಇರುವಂತಹ ಜ್ಞಾನ, ವಿವೇಕ, ತಿಳುವಳಿಕೆಯೂ ಯಾರಿಗೂ ಸಹ ಇಲ್ಲ, ನಾನೇ ಶ್ರೇಷ್ಠವಾದಂತಹ, ಅತ್ಯುನ್ನತವಾದಂಥ ಜೀವಿತವನ್ನು ಈ ಪ್ರಪಂಚದಲ್ಲಿ ಜೀವಿಸ್ತಿದ್ದೇನೆ ಎನ್ನುವಂತಹ ಗರ್ವ, ಅಹಂಭಾವ, ಇಹಲೋಕದ ಮತ್ತು ಈ ಪ್ರಾಪಂಚಿಕವಾದಂಥ ಸಂಗತಿಗಳನ್ನು ಹೆಚ್ಚು ನಾವು ಆಧಾರ ಮಾಡಿಕೊಂಡು ಅದರಲ್ಲೇ ತಲ್ಲೀನರಾಗಿ, ಅದರೊಳಗೆ ಲೀನರಾಗಿ ಬಿಟ್ಟಿದ್ದೇವೆ. ಹಾಗಾಗಿ ಅದರಿಂದ ಹೊರಬರುವುದಕ್ಕೆ ಈ ದಿನದ ವಾಕ್ಯ ಭಾಗಗಳು ನಮಗೆ ಸುಲಲಿತವಾಗಿ ಸಹಾಯ ಮಾಡ್ತದೆ. ಯಾಕಂದರೆ ಪೌಲನ ಮಾತುಗಳನ್ನು ನಾವು ಆಗಾಗ್ಗೆ ನೆನಪು ಮಾಡಿಕೊಂಡು ಎಲ್ಲ ಸಂಗತಿಗಳು ಪೌಲನು ಹೇಗೆ ಲಾಭವಾಗಿದ್ದಂಥವುಗಳನ್ನು ನಷ್ಟವೆಂದೆಣಿಸ್ತೇನೆ ಎಂಬುದಾಗಿ ಹೇಳ್ತಾನೋ, ಅದನ್ನು ಕಸವೆಂಬುದಾಗಿ ಎಣಿಸ್ತಾನೋ, ಹಾಗೆ ಪ್ರಿಯರೇ, ಈ ಪ್ರಪಂಚದಲ್ಲಿ ನಮಗೆ ಏನೇ ಇದ್ದರೂ, ಯಾವ ಸ್ಥಿತಿಗತಿಗಳು, ಸ್ಥಾನಮಾನಗಳಿದ್ದರೂ, ಯಾವ ರೀತಿಯಲ್ಲಿ ನಾವು ಅತಿ ದೊಡ್ಡ ಸ್ಥಾನಕ್ಕೆ, ದೊಡ್ಡ ಸ್ಥಿತಿಗೆ ಬೆಳೆದಿದ್ದರೂ ಅದೆಲ್ಲವೂ ನಮಗೆ ಕ್ರಿಸ್ತನು ತನ್ನ ದೇವರಾದ ಯೆಹೋವನ ಮೂಲಕವಾಗಿ, ಸತ್ಯ ದೇವರ ಮೂಲಕವಾಗಿ ಆತನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ದೇವರು ತನ್ನ ಮಗನಾದಂತಹ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು, ಅಗತ್ಯತೆಗಳನ್ನು ಸ್ಪಂದಿಸಿರುವಾಗ, ಹಾಗೆ ನಾವು ಸಹ ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ನಮಗಿರುವಂತಹ ಹಣ, ಅಧಿಕಾರ, ಸ್ಥಾನಮಾನ, ಆಸ್ತಿ, ಅಂತಸ್ತು, ಜ್ಞಾನ, ವಿವೇಕ, ತಿಳುವಳಿಕೆ, ಪಾಂಡಿತ್ಯ, ವರತಲಾಂತುಗಳು ಇವುಗಳಲ್ಲಿ ನಾವು ಹೊಗಳಿಕೆ, ಶ್ಲಾಘನೆ, ಪ್ರಶಂಸೆ ಮತ್ತು ಸ್ವಾರ್ಥಕ್ಕೆ ಬಳಸದೆ ಕ್ರಿಸ್ತನ ನಾಮದ ಮಹಿಮೆಗೋಸ್ಕರವಾಗಿ ಬಳಸುವಂಥವರಾಗಿರಬೇಕು. ಕ್ರಿಸ್ತ ಯೇಸುವನ್ನು ಅರಿಯುವಂಥದ್ದೇ ನಿಜವಾದಂತಹ, ಅತಿ ಶ್ರೇಷ್ಠವಾದಂತಹ ಜೀವಿತ ಎಂಬುದಾಗಿ ನಾವು ಪೌಲನ ಮೂಲಕ ತಿಳಿದುಕೊಂಡ ಮೇಲೆ ನಾವು ದಿನೇ ದಿನೇ ಕ್ರಿಸ್ತ ಯೇಸುವನ್ನು ಅರಿತುಕೊಂಡವರಾಗಿರುವುದರಿಂದಲೂ ನಾವು ಸರಿಯಾದ ಬಾಳ್ವೆಯನ್ನು, ಜೀವಿತವನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ನಮಗೆ ನಿತ್ಯವೂ ಪವಿತ್ರಾತ್ಮನು ಸಹಾಯ ಮಾಡುತ್ತಾನೆ. ದೇವರ ಶಕ್ತಿ, ದೇವರ ಮೇಲಿನ ನಂಬಿಕೆ, ದೇವರನ್ನು ಆತುಕೊಳ್ಳುವಂಥದ್ದು, ದೇವರೊಂದಿಗಿನ ನಮ್ಮ ಅನನ್ಯ ಜೀವಿತ, ಬಾಂಧವ್ಯ ಸಂಬಂಧ ನಮ್ಮನ್ನು, ನಮ್ಮ ಜೀವಿತವನ್ನು ರೂಪಿಸ್ತದೆ, ಕ್ರಿಸ್ತನ ನಾಮದ ಮಹಿಮೆಗೋಸ್ಕರವಾಗಿ ಬದುಕಲು ಸಹಾಯ ಮಾಡ್ತದೆ. ಕಡೆಯದಾಗಿ ಒಂದು ವಚನ, ಕೀರ್ತನೆಗಳ ಸಂಗ್ರಹದಲ್ಲಿ ಬರೆದಂತಹ ವಾಕ್ಯ, 20ನೇ ಅಧ್ಯಾಯ, ಕೀರ್ತನೆಗಳ ಸಂಗ್ರಹ 20ನೆಯ ಕೀರ್ತನೆ 7ನೆಯ ವಚನದಲ್ಲಿ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ ಎಂಬುದಾಗಿ ಬರೆಯಲ್ಪಟ್ಟಿದೆ.
ನಾವು ಹೆಚ್ಚಳ ಪಡುವಂಥದ್ದು, ಹೊಗಳಿಕೊಳ್ಳುವಂಥದ್ದು ನಮ್ಮ ತಂದೆಯಾದ ದೇವರಿಗೆ ಆಗಿರಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆಗಿರಲಿ. ನಮ್ಮನ್ನು ಮಾರ್ಗದರ್ಶನ, ಸಲಹೆ, ಸಹಕಾರ, ಆದರಣೆ, ಪ್ರೇರೇಪಣೆಯನ್ನು ಕೊಡುವಂಥ ಪವಿತ್ರಾತ್ಮನ ವಿಷಯದಲ್ಲಿ ಆಗಿರಲಿ. ಇವುಗಳನ್ನು ಹೊರತುಪಡಿಸಿ ಇಹಲೋಕದಲ್ಲಿರುವಂಥ ಯಾವ ಸಂಗತಿಗಳು, ಅಧಿಕಾರ, ಸ್ಥಾನಮಾನ, ಹಣ, ಆಸ್ತಿ, ಅಂತಸ್ತು, ಪ್ರಪಂಚದಲ್ಲಿರುವಂಥ ನಮಗಿರುವಂಥ ಯಾವುದೇ ಸ್ಥಿತಿಗತಿಗಳಲ್ಲಿ ನಾವು ಹೊಗಳಿಕೊಳ್ಳದೆ, ಗರ್ವಪಡದೆ, ಇವೆಲ್ಲವುಗಳು ನಷ್ಟವೆಂದೆಣಿಸಿ ದೇವರೇ ನಮಗೆ ಲಾಭ, ಶ್ರೇಷ್ಠ, ಅತ್ಯುನ್ನತವಾದನೆಂಬುದಾಗಿ ಜೀವಿಸಿ ದೇವರ ನಾಮಕ್ಕೆ ಮಹಿಮೆಯನ್ನು ತರುವಂಥ ಜೀವಿತವನ್ನು ಮಾಡೋಣ. ದೇವರ ವಾಕ್ಯವಿದು. ಆಮೇನ್.